ಕೋಲಾರ ಜಿಲ್ಲೆಯಲ್ಲಿರುವ 4 ಜನ MLAಗಳು ಏನು ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಇದರಲ್ಲಿ ನಾವು MLA ಮಂತ್ರಿಗಳಾಗೋದ್ರಿ ನಮ್ಗೆ ಇಂಥದ್ದೇ ಖಾತೆ ಅಂತ ಹೇಳ್ಬಿಟ್ಟು 2 ತಿಂಗಳಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿನಿಂದ ಅಲ್ಲಿಗೆ ಹೊಡ್ಕೊಂಡು ಲಾಗಾಗಳು ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇವತ್ತು ರಾಜ್ಯ ಸಂಪುಟ ಏನು ಪುನರ್ರಚನೆ ಆಗ್ತಿದೆ, ಇವ್ರ ಹೆಸರುಗಳೆಲ್ಲ ಇವರ ಹೈಕಮಾಂಡ್ ತಲೆಭಾಗಲ್ಲಿ ಕೂಡ ಇವರ ಹೆಸರುಗಳು ಹೋಗಿಲ್ಲ. ಯಾಕೆ ಅಂದರೆ ಇವರ ಇತಿಹಾಸಗಳು ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ಎಲ್ರಿಗೂ ಗೊತ್ತಿದೆ. ಒಬ್ಬೊಬ್ರದ್ದು ಒಂದೊಂದು ಹಗರಣ ಇಲ್ಲಿ ಆಯಿತಾ. ಈ SN ನಾರಾಯಣಸ್ವಾಮಿ ಕಂಪ್ಲೀಟ್ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ಟವ್ರು ಭೂಮಲ್ಲಿಗೆ, ಏನು ಸ್ವಂತಕ್ಕೆ ಯಾವ ಜಮೀನು ಬೇಕೋ ಆತನ ಬರ್ಸ್ಕೊಳ್ತಾವನೆ. ನಂಜೇಗೌಡನು ಬೆಂಗಳೂರು ಭೂಮಾಫಿಯಾಕ ತಾಲೂಕು ಆಫೀಸ್ನ ಸರ್ವೆ ಆಫೀಸ್ನ ಆಲ್ರೆಡಿ ಮಾರಾಕವನೆ. KFದೊಂದು ದೊಡ್ಡ ಹಗರಣ ಆಯಿತಾ. ಇನ್ನು ಕೊತ್ತೂರು ಮಂಜುನಾಥ್ ವಿಶ್ವದ ಸಾಹುಕಾರ, ಆತನ ಜಾತಿ ಪ್ರಾಬ್ಲಮ್. ಇವೆಲ್ಲ ರಾಮಣ್ಣ ಯಾಕೆ ಅಂತೇಳಿ ಅವರು ಮಂತ್ರಿ ಸ್ಥಾನ ಕೊಡಲಿಲ್ಲ, ಸುಮ್ಮನೆ ಇವರು ಒಂದು ಲಾಗಲ್ ಹಾಕಿದ್ರು. ಇವ್ರು ಹೇಳೋದೇನು ಗೊತ್ತಾ, ನಾವು ಮಂತ್ರಿ ಅಲ್ಲ, ನಾವು CM ಕ್ಯಾಂಡಿಡೇಟ್ಗಳು ಅಂತೇಳಿ. ಏನೋ ಮುಂದೆ ಇನ್ನೊಂದು ಜನ್ಮ ಇದ್ರೆ ಆಗ್ಬೋದೇನೋ CM ಕ್ಯಾಂಡಿಡೇಟ್, ಈ ಜನರಿಗೆ ಆಗಲ್ಲ. ಆದರೆ ಹೈಕಮಾಂಡು ಭಾರಿ ಸೂಕ್ಷ್ಮ ಗಮನಿಸ್ತದೆ. ಇಲ್ಲಿರೋಂಥ ಸ್ಥಳೀಯ ಏನು 4 ಜನ MLAಗಳಿದ್ದಾರೆ, ರೂಪಾಯಿಗೆ ಯಾಕೆ ಕೊಡಿಲ್ಲ ಅಂದರೆ ಅವ್ರ ತಂದೆ ಕೊಟ್ಟಿರೋದ್ರಿಂದ ತಂದೆ ಮಗಳಿಗೆ ಕೊಡೋಕೆ ಆಗಲ್ಲ. ವಂಶಜಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಒಂದು ಉದ್ದೇಶದಿಂದ ಕೊಟ್ಟಿಲ್ಲ. ಇಲ್ಲಿರೋಂಥ MLAಗಳು ಒಂದಿಬ್ಬರು ಮುಂದಿನ ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಸೀಟ್ ಕೇಳಿದ್ರೆ ನಾವು ಸೋಲ್ತೀರಿ ಅನ್ನೋ ಒಂದು ಬಯಕೆ ಈಗಾಗಲೇ BJPಗೆ ಒಂದು ಕಾಲು ಇಟ್ಟಿದೆ ಅಂತೇಳಿ ದೊಡ್ಡ ಮಟ್ಟದ ಗುಮಾನಿಗಳಿದೆ. ಯಾಕಂದರೆ ಆ ಟಿ ಹೋಟ್ಲ್ ಹತ್ರ ಮತ್ತು ತಾಲೂಕು ಕಚೇರಿ ಕಡೆ ಗುಮಾನಿ ಬಂದ ಮೇಲೆ ಅದು ನಿಜ. ಒಂದು ಕಾಲು ಕಾಂಗ್ರೆಸ್ಸಲ್ಲಿ ಒಂದು ಕಾಲು BJPಗೆ ಇಟ್ಟಿದ್ದಾರೆ ಅನ್ನೋದು ಒಂದು ದೊಡ್ಡ ವದಂತಿ. ಏನು ಈ 4 ಜನ ಮಾತು ಬಂದರೆ ನಾವು ಮಂತ್ರಿಗಳು ಅಂತೇಳಿ ಹೋದ ಸರಿ MP ಚುನಾವಣೆಯಲ್ಲಿ ಯಾರಿಗೋ ಟಿಕೆಟ್ ಕೊಡಿಲ್ಲ ಅಂತ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟಿದ್ರಲ್ಲ, ಇವಾಗ ನೀವು ಗಂಡಸರಾದ್ರೆ DK ಶಿವಕುಮಾರ್ ಹತ್ರಗೆ ಏಯ್ ತಗೊಳ್ಳೆ ನಮ್ಮ ರಾಜೀನಾಮೆ, ನಿನ್ನ ಮಂತ್ರಿನೂ ಬೇಡ ಏನೋ ಬೇಡ, ನಾವು ಸ್ವತಂತ್ರವಾಗಿ ಇದೇ ಮಾಡ್ತೀರಿ, ಹೊಸ ಇಂಡಿಪೆಂಡೆಂಟ್ ಆಗಿ ಮಾಡ್ತೀರಿ ಅಂತೇಳಿ ಮಾತಾಡಬೇಕು ಅಂತ. ಆ ಸುಮ್ಮನೆ ಇವ್ರು ಉತ್ತರ ಕುಮಾರ ಪೌರುಷ ಹೈಕಮಾಂಡ್ ಹತ್ರ ನಾವಾದ್ರ ಮೇಲೆ ಕಾರ್ಯಕರ್ತರವಾಗಿ DK ಶಿವಕುಮಾರ್ನ ಏನು ಬೇಕಾದ್ರೂ ಕೇಳ್ತೀರಿ. ಇವ್ರೇನಿಲ್ಲ, ಅಣ್ಣ ಅಪ್ಪ ಅಂದ್ಕೊಂಡು ಇವ್ರಿಗೆ ಮಂತ್ರಿ ಏನಿಲ್ಲ. ಇವ್ರ ಕನಸು ಹೆಂಗಿದ್ದಾರೆ ಗೊತ್ತು, ಇಲ್ಲಿ ಕೋಲಾರ ಜನಕ್ಕೆ ಯಾಮಾರಿಸ್ತಾರೆ ಅದು. ನನಗೆ DK ಶಿವಕುಮಾರ್ ನನ್ನ ಜೋಬಲ್ ಅಂತ ಒಬ್ರು, DK ಶಿವಕುಮಾರ್ ನನ್ನ ಪ್ಯಾಂಟ್ ಜೋಬಲ್ ಅವರು ಅಂತ ಒಬ್ರು, ನಾನು ಅಡುಗೆ ಮನೆಯಲ್ಲಿ ಕೂಡ ಹೋಗ್ತೀನಿ DK ಶಿವಕುಮಾರ್ ಮನೆಗೆ ಅಂತ ಒಬ್ರು. ಈ ಮಟ್ಟಿಗಾಗಿ ಕೋಲಾರ ಜಿಲ್ಲೆಗೆ ಮಂತ್ರಿ ಎಲ್ಲ ಒಂದು ಚೆಂಬು, ಹಿತ್ತಾಳೆ ಚೆಂಬು. ಅದರ ಆಕ್ಚುಲಿ ಒಂದು ಇಬ್ಬರು MLA ಹೆಸರಲ್ಲದ ಬೇಡ, ಪ್ರಭಾವಿ MLAಗಳು. ಯಾಕಂದ್ರೆ ಈ ಭೂಮಾಫಿಯಾದಲ್ಲಿ ಮತ್ತು ಕಲ್ಲುಗುಡ್ಡಗಳಲ್ಲಿ ಏನು ಪ್ರಭಾವಿ MLAಗಳು ಒಂದು ಕೈ ಒಂದು ಕಾಲ ಆಲ್ರೆಡಿ ಜಂಪು BJPಗೆ ಇಟ್ಟಿದ್ದಾರೆ ಅಂತ 2-3 ತಿಂಗಳು ಗುಮಾನಿ ಬರ್ತದೆ. ಅದರಲ್ಲಿ ಹೈಕಮಾಂಡ್ ಭಾರಿ ಸೂಕ್ಷ್ಮ ಗಮನಿಸಿದೆ. ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ಕಚೇರಿಗಳು ಮತ್ತು ಸರ್ವೆ ಇಲಾಖೆಗಳು ಆಲ್ರೆಡಿ ಬೆಂಗಳೂರಲ್ಲಿ ಮಾರಾಕಿದ್ದಾರೆ. ಇವರು ಇನ್ನೇನಾದ್ರು ಮಂತ್ರಿ ಕೊಟ್ರೆ ಮುಖ್ಯಮಂತ್ರಿ ಸೀಟ್ ಕೂಡ ಮಾರ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಅವ್ರಿಗಿತ್ತು. ಹೇಳ್ತಾ ಮಂತ್ರಿಗಳು ಕೊಡಕ್ಕೆ ಹೋಗಿಲ್ಲ, ನೀವು ಇದ್ರೆ ಸಾಕಪ್ಪ MLAಗಳೇ ಅಂತೇಳಿ. ಹೇಳ್ತಾ ನಮ್ಮ ಕೋಲಾರ ಹಣೆ ಬರನೇ ಇಷ್ಟು. ಹೇಳ್ತಾ ನಮ್ಮ ಕೋಲಾರ ಉದ್ಧಾರ ಆಗೋದಿಲ್ಲ. ಯಾವ ಕಾರಣ ಏನಂದ್ರೆ ಸುಮ್ಮನೆ 4 ಜನ ಸೇರ್ತಾನೆ ಸೀಳೆ ಚಪ್ಪಾಳೆ ಹಾಕೊಂಡು ನಾನೇನೋ ದೇವಲೋಕದಿಂದ ಬಂದಿರೋ MLA, ನಾನು ಇಲ್ಲಿಂದ ಬಂದಿದ್ದೀನಿ MLA ಅಂತೇಳಿ ಮಾಡಿ. ಹೇಳ್ತಾ ಯಾವ MLA ಇಲ್ಲಿ ಸಾಚಾಗಿರೋದು? ಅಸಲು ಕೋಲಾರಲ್ಲಿ ಯಾವ MLA ತಾಲೂಕಾ ಕಚೇರಿ ಮೇಲೆ ಸರ್ವೆ ಇಲಾಖೆ ಮೇಲೆ ನನಗೆ ಇಡ್ತಾ ಇದೆಯಾ? ಏನು ಸಾಧನೆ ಮಾಡಿದಾರೆ ಅಂತ ಇವ್ರು ಮಂತ್ರಿ ಕೊಡೋದು? ಹೇಳ್ತಾ ಹೈಕಮಾಂಡು ಮತ್ತು ಸರ್ಕಾರ ಒಂದು ಸೂಕ್ಷ್ಮ ಗಮನಿಸಿ, ನಿಮ್ಮ ಯೋಗ್ಯತೆ ಇಷ್ಟೇ, ನೀವೇನಿದ್ರು MLA ಆಗಿರ್ರಿ, ಇದ್ರೆ ಇರ್ರಿ, ಇಲ್ಲಾಂದ್ರೆ ನೀವೆಲ್ಲ ಹೋಗ್ರಿ, ಇನ್ನೊಬ್ಬನ ಗೆಲ್ಸ್ಕೊಳ್ತೀನಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಬಂದಿದೆ. ಸುಮ್ಮನೆ ಇವರು ಯಾವತ್ತು ರಾಜೀನಾಮೆ ಎತ್ಕೊಂಡಾಗಿದ್ರಲ್ಲ MP ಚುನಾವಣೆಯಲ್ಲಿ, ಅವತ್ತೇ ಹೇಳಿದಂತೆ ಸಿದ್ದರಾಮಯ್ಯ ಸ್ಪೀಕರ್ ತಗಪ್ಪ ಅವರು ರಾಜೀನಾಮೆ ಅಂತೇಳಿ. ಇವರು ಇನ್ನು ತಗೊಂಡ್ತಾನೆ ಅಂತೇಳಿ ಹಿಂದಕ್ಕೆ ಬಂದಿರೋದು. ಸುಮ್ಮನೆ ನಾನು ಜನ ನಾಮಾರಿಸ್ತವ್ರೆ. ವಿಶ್ವದ ಕುಬೇರನಿಗೂ ಇಲ್ಲ, ಬಂಡೆ ಕಳ್ಳನಿಗೂ ಇಲ್ಲ, ಭೂಮಿ ಕಳ್ಳನಿಗೂ ಇಲ್ಲ ಹೇಳ್ತಾ ಯಾರಿಗೂ ಇಲ್ಲ. ಅವ್ರಿಗೆ ಗೊತ್ತು ಯಾರು ಎಲ್ಲೆಲ್ಲಿ ಕಳ್ಳ ಅಂತೇಳಿ. ಸರ್ ಕೊಡಬೇಕಾಗಿತ್ತು, 4 ಜನದಲ್ಲಿ ಒಬ್ರು ಕೊಡಬೇಕಾಗಿತ್ತು. ಅದರಲ್ಲಿ ರೂಪ ನಂಬರ್ 1 ಒಂದು 100 ಮಾರ್ಕ್ಸ್ ಇತ್ತು. ಕಾರಣ ಅವ್ರ ತಂದೆ ಕೊಟ್ಟಿಲ್ಲ. ಇನ್ನು SN ನಾರಾಯಣಸ್ವಾಮಿ ಹೇಳ್ಬೋದು ಹೇಳ್ತಾ, ಆ SN ಸಿಟಿಯಲ್ಲೂ ಒಂದು 50 ಎಕರೆ ಸರ್ಕಾರಿ ಭೂಮಿ ಇದೆ, ಇನ್ನೊಂದ್ರಲ್ಲಿ 20 ಎಕರೆ ಇದೆ ಅಂತ ಹೇಳ್ತಾ. ಅಲ್ಲೇನೋ ತಹಸೀಲ್ದಾರ್ ಹತ್ರ ಯಾವ್ದು ಪೌತಿವಾಸ ಖಾತೆಗೆ ಹೋದ್ರೆ ಇತ್ತಂದ್ರಿಗೆ ಹೋಗ್ಬೇಕಂತೆ, ಅದು ಇತ್ತಂದ್ರ ಹೋಗಿ ಬರ್ಬೇಕಂತೆ. ಇನ್ನು ಮಾಲೂರು ಹೇಳೋದೇ ಬೇಡ, ತಹಸೀಲ್ದಾರ್ ಚೇರಲ್ಲಿ ಭೂಮಾಫಿಯಾ ಕೈಯಲ್ಲಿರುತ್ತೆ. ಆಲ್ ಡೈರಿ ಹೇಳೋದೇ ಬೇಡ. ಏನು ಇವ್ರ ಸಾಧನೆ? ಕನಿಷ್ಠ ಪಕ್ಷ ಇವತ್ತು ನಾವು ಬೈರೇಗೌಡನ ಏನಾಗರಾಜ್ನ ತಿಳ್ಕೊಂತೀರಿ. ಕಾರಣ ಅಂದ್ರೆ ಇಲ್ಲ ಒಂದು ಸಾಧನೆ ಬಿಟ್ಟು ಇವನೇನಂತ ತಿಳ್ಕೊಳ್ಳೋದು? ಬಂಡೆ ಕಳ್ಳರು, ಬೆಟ್ಟ ಕಳ್ಳರು, ಭೂಮಿ ಕಳ್ಳರು ಅಂತ ತಿಳ್ಕೊಬೇಕು ನಾವು. ಹೈಕಮಾಂಡ್ ಇವ್ರು ನಮ್ಮ ಸಂಪುಟ ಸೇರಿಸ್ಕೊಂಡ್ರೆ ನನ್ನ ಮುಖ್ಯಮಂತ್ರಿ ಸೀಟ್ನ ಮಾರಾಟಕ್ಕೆ ಇಡ್ತಾರೆ ಅಂದ್ಬಿಟ್ಟು ಅವ್ರು ಕೋಲಾರ ಜಿಲ್ಲೆನ ನಾವು ಹೆಂಗಾದ್ರು ಕೋಲಾರ ಜಿಲ್ಲೆ ಕಾಪಾಡ್ಕೊಂತ ಅವ್ರು ಬಿಟ್ಟಿದ್ದಾರೆ.